ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೋಡಿ, ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆ ಆಗಿರೋದಂತೂ ನಿಜ. ಆದರೆ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಆಗಿಲ್ಲ, ಅದರ ಅಭಾವ ಇಲ್ಲ, ಎಲ್ಲ ಬಂಕ್ಗಳಲ್ಲೂ ಸಿಗ್ತಾ ಇದೆ. ಆದರೆ ಈ ವದಂತಿಗಳಿಗೆ ಜನ ಕಿವಿ ಕೊಡ್ತಕ್ಕಂಥದ್ದು ಜಾಸ್ತಿ. ಈಗ ನೋಡಿ, ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಕಳೆದ 15 ದಿವಸದಲ್ಲಿ 3ನೇ ಬಾರಿಗೆ ದರ ಏರಿಕೆಯನ್ನು ಶೆಲ್ ಪೆಟ್ರೋಲ್ ಬಂಕಲ್ಲಿ ಮಾಡ್ಕೊಂಡಿದ್ದಾರೆ. ಪ್ರೀಮಿಯಂ ಜೊತೆಗೆ ಸಾಮಾನ್ಯ ತೈಲ ದರ ಅಂದರೆ ಸಾಮಾನ್ಯ ಪೆಟ್ರೋಲ್ ಕೂಡ ಏರಿಕೆ ಆಗಿದೆ. ನಾರ್ಮಲ್ ಪೆಟ್ರೋಲ್ 1 ಲೀಟ್ರ್ ಪೆಟ್ರೋಲ್ಗೆ ಏಕಾಏಕಿ 6 ರೂಪಾಯಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಡೀಸೆಲ್ಗೆ ಲೀಟ್ರಿಗೆ 7 ರೂಪಾಯಿ ಏರಿಕೆ ಮಾಡಿದ್ದಾರೆ ಶೆಲ್ ಪೆಟ್ರೋಲ್ ಬಂಕ್. ಈ ಯುದ್ಧ ಶುರು ಆದಮೇಲೆ ಇದು 3ನೇ ಸರ್ತಿ. 106 ರೂಪಾಯಿ ಇದ್ದ ಸಾಮಾನ್ಯ ಪೆಟ್ರೋಲ್ ದರ 112 ರೂಪಾಯಿಗೆ ಏರಿಕೆಯಾಗಿದೆ ಲೀಟ್ರಿಗೆ. ಆಯಿತಾ? ಸೊ ಈಗ ಶೆಲ್ನವರು ಅವ್ರದ್ದು ನಾರ್ಮಲಿ ಬೇರೆ ಬಂಕ್ಗಳಿಗಿಂತ, ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿಗಿಂತ ಜಾಸ್ತಿನೇ ಇರುತ್ತೆ. ಈಗ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದಾರೆ. 112 ರೂಪಾಯಿಗೆ ಬಂದಿದೆ ಇವತ್ತಿನ ದರ, ಇವತ್ತಿನ ರೇಟ್. ಇದು ನಾರ್ಮಲ್ ಪೆಟ್ರೋಲ್, ಪ್ರೀಮಿಯಂ ಪೆಟ್ರೋಲ್ ಬಗ್ಗೆ ಅಲ್ಲ. ನಾರ್ಮಲ್ ಪೆಟ್ರೋಲ್ ಏಕಾಏಕಿ ಲೀಟ್ರಿಗೆ 6 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ಲು ಅಷ್ಟೇ ಜಾಸ್ತಿ ಆಗಿದೆ. ಹಾಗಾಗಿ ಕೆಲವರೆಲ್ಲ ಶೆಲ್ಗೆ ಹೋಗ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಂಡವರು ಅವ್ರು ಹೇಳ್ಕೊತಾರೆ, ನಮ್ಮದು ತುಂಬ ಒಳ್ಳೆ ಕ್ವಾಲಿಟಿ ಪೆಟ್ರೋಲ್ ಅಂತಂದ್ಬಿಟ್ಟು ಅದನ್ನೇ ಕೆಲವರೆಲ್ಲ ಹಾಕಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಂಡ. ರಾಘು, ಈಗ ಈ ಥರ 15 ದಿವಸದಲ್ಲಿ 3ನೇ ಸರ್ತಿ ಏರಿಕೆ ಮಾಡ್ತಿರೋದು ಶೆಲ್ ಅವರು, ಏನು ಕಾರಣ ಅಂತ ಹೇಳ್ತಾರೆ? ಅರವಿಂದ್, ಈಗಾಗಲೇ ಕಚ್ಚಾ ತೈಲ ದರ ಏರಿಕೆ ಆಗ್ತಾ ಇದೆ. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿರುವಂಥ ಬಂಕ್ಗಳಿಗೆ ಸರ್ಕಾರ ಸಬ್ಸಿಡಿಯನ್ನು ಕೊಡುತ್ತೆ. ಬಟ್ ಈ ಖಾಸಗಿ ಸಂಸ್ಥೆಗಳಿದೆ, ಇವುಗಳಿಗೆ ಸಬ್ಸಿಡಿ ಸಿಗದೇ ಇರುವಂಥ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ನಾವು ದರವನ್ನು ಏರಿಕೆ ಮಾಡಲೇಬೇಕಿದೆ ಎನ್ನುವಂಥದ್ದು ಈ ಮಾಲೀಕರುಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಂಥವ್ರು ಹೇಳುವಂಥದ್ದು. ಸೊ ಅದೇ ಕಾರಣಕ್ಕಾಗಿ ಈಗ 15 ದಿನದಲ್ಲಿ 3 ಬಾರಿ ದರ ಏರಿಕೆ ಆಗಿದೆ. ಹೆಚ್ಚು ಕಡಿಮೆ ಪೆಟ್ರೋಲ್ ಡೀಸೆಲ್ ಎರಡೂ ಸೇರಿ ಸಾಮಾನ್ಯ ಪೆಟ್ರೋಲ್ ಡೀಸೆಲ್ನ ದರವೇ 6 ರಿಂದ 7 ರೂಪಾಯಿಯಷ್ಟು ಹೆಚ್ಚಾಗಿದ್ರೆ, ಪ್ರೀಮಿಯಂ ಪೆಟ್ರೋಲ್ ದರ, ಡೀಸೆಲ್ ದರವೂ ಕೂಡ ಬಹಳ ಏರಿಕೆಯನ್ನು ಕಾಣ್ತಾ ಇದೆ. ಈಗ 15 ದಿನದಲ್ಲಿ 3ನೇ ಬಾರಿಗೆ ಏರಿಕೆಯನ್ನು ಕಾಣ್ತಾ ಇರುವಂಥದ್ದು. ಆರಂಭದಲ್ಲಿ 106 ರೂಪಾಯಿ ಸಾಮಾನ್ಯ ಪೆಟ್ರೋಲ್ ದರ ಇತ್ತು. ಅಂದರೆ ಸಾಮಾನ್ಯ ಪೆಟ್ರೋಲ್ ಏನಿದೆ ಅದು ನಾರ್ಮಲ್ ಪೆಟ್ರೋಲ್ 106 ರೂಪಾಯಿ ಇತ್ತು. ಆದರೆ ಇವತ್ತು ಅದು 112 ರೂಪಾಯಿಗೆ ಏರಿಕೆಯಾಗಿದೆ. ಅದೇ ರೀತಿ ಡೀಸೆಲ್ ಕೂಡ 91 ರೂಪಾಯಿ ಇತ್ತು, ಈಗ 98 ರೂಪಾಯಿವರೆಗೆ ಏರಿಕೆ ಆಗಿರುವಂಥದ್ದು. ಪ್ರೀಮಿಯಂ ಪೆಟ್ರೋಲ್ ದರವೂ ಕೂಡ ಇದೇ ರೀತಿಯಾದಂಥ ಏರಿಕೆಯನ್ನು ಕಾಣ್ತಾ ಇದೆ. ಸಬ್ಸಿಡಿ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ಪೆಟ್ರೋಲ್, ಡೀಸೆಲ್, ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಏರಿಕೆ ಆಗ್ತಾ ಇದೆ. ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ಪೂರೈಕೆ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿಯೂ ಕೂಡ ಇವರು ಏರಿಕೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಇವುಗಳು ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಇಳಿಯುವಂಥ ಯಾವುದೇ ಲಕ್ಷಣಗಳಿಲ್ಲ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಒಂದು ಕಡೆ ಅಬಕಾರಿ ಸುಂಕವನ್ನು ಇತರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಗೆ ಆ ಸರ್ಕಾರ ಕಡಿಮೆಯನ್ನು ಮಾಡಿತ್ತು. ಬಟ್ ಆದರೆ ಶೆಲ್ ಅಥವಾ ಈ ರೀತಿ ಖಾಸಗಿ ಪೆಟ್ರೋಲ್ ಬಂಕ್ಗಳಿಂದ ಇವರಿಗೆ ಅದರಿಂದ ಆಗುವಂಥ ಅನುಕೂಲಗಳು ಇರಲಿಲ್ಲ. ಬಟ್ ಇದೇ ಕಾರಣಕ್ಕಾಗಿ ಈಗ ಆ ರೀತಿಯಾದಂಥ ಅನುಕೂಲಗಳು ನಮಗೆ ಇಲ್ಲ. ನಾವು ನೇರವಾಗಿ ಖರೀದಿಯನ್ನು ಮಾಡಿ ತಂದು ಗ್ರಾಹಕರಿಗೆ ಕೊಡಬೇಕಿದೆ. ಸೊ ಆ ಕಾರಣಕ್ಕಾಗಿ ಬೇರೆ ಆಯ್ಕೆಗಳೇ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ನಾವು ದರಗಳನ್ನು ಏರಿಕೆ ಮಾಡಲೇಬೇಕಿದೆ. ಬಟ್ ಜನ ಅಂದರೆ ಬರುವಂಥ ಗ್ರಾಹಕರೇನಿದ್ದಾರೆ ಅವರಿಗೆ ಒಳ್ಳೆ ಕ್ವಾಲಿಟಿ ಪೆಟ್ರೋಲ್ ಸಿಗ್ತಾ ಇರುವಂಥ ಕಾರಣಕ್ಕಾಗಿ ನಮ್ಮ ಮೇಲಿರುವಂಥ ನಂಬಿಕೆ ಹಿನ್ನೆಲೆಯಲ್ಲಿ ಹೆಚ್ಚಾದರೂ ಕೂಡ ಯಾವುದೇ ರೀತಿಯಾದಂಥ ಬೇಸರಗಳನ್ನು ವ್ಯಕ್ತಪಡಿಸದೆ ನಮ್ಮ ಬಳಿ ಪೆಟ್ರೋಲನ್ನು ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಖಾಸಗಿ ಬಂಕ್ಗಳ ಮಾಲೀಕರು ಹೇಳುವಂಥದ್ದು. ಬಟ್ ಸದ್ಯಕ್ಕೆ ಇದು ಇನ್ನೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಇನ್ನೊಂದು 2-3 ರೂಪಾಯಿಗಳು ಹೆಚ್ಚಾದರೂ ಕೂಡ ಬಹಳ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಅರವಿಂದ್, ಥ್ಯಾಂಕ್ ಯು ರಾಘು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಅದು ಪ್ರೈವೇಟ್ ಪೆಟ್ರೋಲ್ ಬಂಕ್, ಸರ್ಕಾರಿ ಸ್ವಾಮ್ಯದ ಆಯಿಲ್ ಕಂಪನಿ ಅಲ್ಲ. ಹಾಗಾಗಿ ಇವಾಗ ಅವರು ಸ್ವತಂತ್ರರಿದ್ದಾರೆ. ಹಾಕಿಸ್ಕೊಳ್ಳೋದು ಬಿಡೋದು ಗ್ರಾಹಕರಿಗೆ ಬಿಟ್ಟ ವಿಚಾರ. 112 ರೂಪಾಯಿ ಆದರೂ ಪರವಾಗಿಲ್ಲ, ನಾವು ಹಾಕಿಸ್ಕೊತೀವಿ ಅನ್ನೋರು ಹಾಕಿಸ್ಕೋಬೋದು. ಇಲ್ಲ ಅಂದರೆ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಕೊರತೆ ಅಂತೂ ಏನೂ ಇಲ್ಲ.